ಎಲ್ರಿಗೂ. ನಾವಿವತ್ತು ದುಬಾರೆಗೆ ಹೋಗ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ಸ್ವಲ್ಪ ನೀರಲ್ಲಿ ಆಡಿಸ್ಕೊಂಡು ಬರೋಣ ಅಂತೇಳಿ ದುಬಾರೆಗೆ ಹೊರಟಿದ್ದೀವಿ. ಈಗ ಮಧ್ಯಾಹ್ನ ಮೇಲೆ ಊಟ ಮಾಡಿ ಬೆಳಿಗ್ಗೆ ಹೋದ್ರೆ ಅಲ್ಲಿ ಏನು ಬರೀ ನೀರಲ್ಲಿ ಆಟ ಆಡ್ಕೊಂಡು ಬರ್ಬೇಕಷ್ಟೇ. ಸ್ವಲ್ಪ 3 ಗಂಟೆ ಮೇಲೆ ಹೋದ್ರೆ ಅಲ್ಲಿ ಆ ಕಡೆ ಆನೆ ಶಿಬಿರ ಇದೆ, ಅಲ್ಲಿ ಆನೆಗಳೆಲ್ಲ ಬರ್ತವೆ, ಅದು ಒಟ್ಟಿಗೆ ನೋಡ್ಕೊಂಡು ಬರೋಣ ಅಂತ. ಬೆಳಿಗ್ಗೆ ಹೋದ್ರೆ ಮಕ್ಕಳನ್ನ ನೀರಲ್ಲಿ ಆಟಾಡಿಸ್ಬೇಕು, ಮತ್ತೆ ರಿಟರ್ನ್ ಬರಬೇಕು, ಮತ್ತೆ ಬಿಸಿಲು ಇರುತ್ತೆ. 3 ಗಂಟೆ ಮೇಲೆ ಹೋದ್ರೆ ಸ್ವಲ್ಪ ಬಿಸಿಲು ಕಮ್ಮಿ ಇದೆ. 3 ಗಂಟೆ ಮೇಲೆ ಊಟ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಆಗ ಬೆಳಿಗ್ಗೆ ಆನೆಗಳೆಲ್ಲ ಒಂದು 10 ಗಂಟೆಗೆಲ್ಲ ಕಾಡಿಗೆ ಹೋಗಿಬಿಡ್ತವೆ, ಮತ್ತೆ ಬರೋದು 4 ಗಂಟೆಗೆ. ಹಂಗಾಗಿ ನಾವು 3 ಗಂಟೆ ಮನೆಯಿಂದ ಹೊರಟಿದ್ದೀವಿ. ಆಗ ಅಲ್ಲಿ ಮುಟ್ಟೋತಿ ಕರೆಕ್ಟಾಗಿ 3:30-4 ಗಂಟೆ ಆಗುತ್ತೆ. ಮತ್ತೆ ಆನೆಗಳನ್ನೆಲ್ಲ ನೋಡ್ಕೊಂಡು ಬಂದು ಮತ್ತೆ ಸ್ವಲ್ಪ ನೀರಲ್ಲಿ ಆಟ ಆಡ್ಬಿಟ್ಟು ಮತ್ತೆ ಬರೋಣ ಅಂತ. ಮಕ್ಕಳಿಗೆಲ್ಲ ನೀರಲ್ಲಿ ದುಬಾರೆಗೆ ಹೋಗೋದು ಅಂತ ಹೇಳೋತ್ತಿಗೆ ಭಾರಿ ಖುಷಿ, ನೀರಲ್ಲಿ ಆಟ ಆಡೋದು ಅಂತೇಳಿ. ಹಂಗೆಲ್ಲ ಹಿಂದ್ಗಡೆ ಇದ್ದಾರೆ. ಲೇಖನ್, ಎಲ್ಲಿಗೆ ಹೋಗೋದು? ದುಬಾರಿಗೆನಾ? ಏನಕ್ಕೆ? ಆಟ ಆಡೋಕ್ಕೆ. ನಮ್ಮ ಅಣ್ಣನ ಮಗನೂ ಕೂತಿದ್ದಾನೆ, ಮಾಸ್ಕ್ ಎಲ್ಲ ಹಾಕೊಂಡು ಕೂತ್ಬಿಟ್ಟಿದ್ದಾನೆ. ಕೊಡಗಿನಲ್ಲಿ ಕಾಫಿ ಹಣ್ಣಾಗಿದೆ. ಈಗ ಕುಯ್ಯುವ ಟೈಮ್. ಈಗ ಅರೇಬಿಕಾ ಈಗ ಕುಯ್ತಾ ಇದ್ದಾರೆ. ಇನ್ನು ರೋಬಸ್ಟಾ ಜನವರಿಗೆ ಎಲ್ಲ ಸ್ಟಾರ್ಟ್. ಈಗ ಸ್ವಲ್ಪ ಕಾಯಿ ಇದೆ. ರೋಬಸ್ಟಾ ಜನವರಿಗೆಲ್ಲ ರೋಬಸ್ಟಾ ಸ್ಟಾರ್ಟ್ ಮಾಡ್ತಾರೆ. ಅರೇಬಿಕಾ ಈಗ ಕುಯ್ತಾ ಇದ್ದಾರೆ. ಈಗ ಇಲ್ಲಿ ಕಾಫಿ ಕುಯ್ಯುವ ಸೀಸನ್. ಈಗ ನೆಕ್ಸ್ಟ್ ಮೆಣಸು, ಪೆಪ್ಪರ್ ಮಾರ್ಚ್ ಏಪ್ರಿಲ್ ಅಲ್ಲಿ ಕುಯ್ತಾರೆ ಇಲ್ಲಿ. ಹಂಗಾಗಿ ಈಗ ಸ್ವಲ್ಪ ಎಲ್ಲರೂ ಈ ಕಡೆ ಎಲ್ಲ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಈಗ ನೋಡಿ, ಎಲ್ಲ ಕಾಫಿ ತೋಟನೇ ಕಾಣ್ತಾ ಇದೆ.
ನೋಡಿ ದುಬಾರೆ ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ ಇದೆ ಇದೆ ಇಲ್ಲಿ ಇದೆ ದುಬಾರೆ. ಇನ್ನು ಒಳಗಡೆ ಸ್ವಲ್ಪ ಮೈನ್ ರೋಡಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕಿನ್ನು. ಇಲ್ಲಿಗೆಲ್ಲ ಮಕ್ಕಳು ನೀರಲ್ಲಿ ಆಟಾಡಕ್ಕೆ ಬಂದರೆ ಮತ್ತೆ ಕರ್ಕೊಂಡು ಹೋಗೋದೇ ಕಷ್ಟ, ಇನ್ನು ಬರೋದೇ ಇಲ್ಲ ನೀರಿಂದ. ಮೈನ್ ರೋಡಿಂದ 1 ಕಿಲೋಮೀಟರ್ ಇದೆ ಒಳಗಡೆ. 2 ಕಿಲೋಮೀಟರ್ ಅಂತೆ, 1 ಕಿಲೋಮೀಟರ್ 2 ಕಿಲೋಮೀಟರ್ ಹೇಳ್ಬೇಕಪ್ಪ. 3 ಕಿಲೋಮೀಟರ್ 1 2 3 ಅದು ಬರ ಬಂತು. ನೋಡಿ ಅಡಿಕೆ ತೋಟ ನೋಡಿ. ದುಬಾರೆ ಒಳಗಡೆ ಬಂದ್ವಿ ನಾವು. ಈಗ ದುಬಾರೆ ಹತ್ರ ಬಂದಿದ್ದೀವಿ. ಈಗ ಮಕ್ಕಳೆಲ್ಲ ಈಗ ರೆಡಿ ಆಯ್ತಿದ್ದಾರೆ ನೀರಲ್ಲಿ ಆಟ ಆಡೋಕ್ಕೆ ಅಂತ. ಈಗ ನೀರಲ್ಲಿ ಆಟ ಆಡೋಕ್ಕೆ ಈಗ ಆನೆ ನೀರು ಸ್ವಲ್ಪ ಆಳ ಇದೆ, ಆ ಕಡೆ ದಾಟಕ್ಕಾಗಲ್ಲ. ಬೋಟಲ್ಲಿ ಹೋಗ್ಬೇಕು, ಬೋಟ್ ಫುಲ್ ರಶ್ ಇದೆ. ಈಗ ನೀರಲ್ಲಿ ಸ್ವಲ್ಪ ಆಟ ಆಡಿ ನೋಡೋಣ, ಬೋಟಿಗೆ ರಶ್ ಕಮ್ಮಿ ಆಗುತ್ತಾ ಅಂತ ನೋಡೋಣ. ಈ ಕಡೆಯಿಂದ ದಾಟಿ ಬಿಟ್ಟು ನೋಡಿ ಅಲ್ಲಿ ಹೋಗ್ಬೇಕು. ನೋಡಿ ನಿಮಗೆ ಆ ಕಡೆ ಕಾಣ್ತಿರ್ಬೋದು, ಆ ಕಡೆ ಹೋಗ್ಬೇಕು ಆನೆ ನೋಡ್ಬೇಕಾದ್ರೆ. ನೋಡಿ ಅಲ್ಲಿ ಕಾಣ್ತಾ ಉಂಟಲ್ಲ, ಅಲ್ಲಿ ಹೋಗ್ಬೇಕೀಗ ನಾವು ಆನೆ ನೋಡ್ಬೇಕಾದ್ರೆ. ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಇದೆ, ಹಂಗೆ ನೋಡ್ಬೇಕು. ಬೋಟ್ ಹತ್ರ ಹೋಗಿದ್ವಿ, ಫುಲ್ ಕ್ಯೂ ನಿಂತಿದ್ದಾರೆ ಇದಕ್ಕೆ ಟಿಕೆಟಿಗೆ. ಹಂಗೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೋಡೋಣ ಅಂತ. ಇಲ್ಲಿ ನೋಡಿ ನೀರು ಎಷ್ಟು ಫಾಸ್ಟ್ ಇದೆ ನೋಡಿ. ಲೇಖನ್ ಇಳಿತಾ ಇದ್ದಾನೆ. ಲೇಖನ್ ಅವ್ರ ಪಪ್ಪ ಇಳಿತಾ ಇದ್ದಾರೆ ಈಗ. ಈಗ ನಮ್ಮ ಅಣ್ಣನ ಮಗ ಹೋಯ್ತಿದ್ದಾನೆ.
ಇಂಚಿ ಬರ್ಕೊಂಡೆ ಲೇಟ
ಲೇಖನ್ ಲೇಖನ್ ದುಬಾರೆ ಎಲ್ಲ ಹೋಗಿ ಈಗ ರಿಟರ್ನ್ ಮನೆಗೆ ಹೋಗ್ತಿರೋದು. ಅಲ್ಲಿ ಹೋಗೋಷ್ಟರಲ್ಲಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಇದೆ. ಆ ಕಡೆ ಆನೆ ನೋಡೋಕ್ಕೆ ಹೋಗೋಣ ಅಂತ ಹೇಳಿದ್ರೆ, ಮತ್ತು ಬೋಟ್ ಮತ್ತು ಒಂದೇ ಇರೋದು. ಅದರಿಂದಾಗಿ ಇನ್ನೊಂದ್ಸಲಿ ಹೋದ್ರಾಯ್ತು ಅಂತೇಳಿ ಮಕ್ಕಳನ್ನ ಸ್ವಲ್ಪ ನೀರೆಲ್ಲ ಆಟ ಆಡಿಸ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಲೈಕ್ ಫುಲ್ ಸುಸ್ತಾ ನೀರಲ್ಲಿ ಆಟ ಆಡ್ಬಿಟ್ಟು ಏನು ಏನಾದರೂ ಬೇಕಾ ಈಗ ದಿನಕ್ಕೆ? ಬೇಡ, ಯಾಕೆ? ಇಂಥ ಒಳ್ಳೆ ಹುಡುಗರಾಗಬಾರ್ದಾಯ್ತಾ? ಹಾಂ, ಅವರು 3 ಜನ ನೀರಿಗೆ ಇಳಿದಿದ್ದು, ನಾವೆಲ್ಲ ನೀರಿಗೆ ಇಳಿಯಕ್ಕೆ ಹೋಗಿಲ್ಲ. ನಮಗೆಲ್ಲ ಇದು ಕಂಡು ಅದಕ್ಕೆ ನಾವು ಹೇಳಿದೆ ಅಲ್ಲಿ ನಮ್ಮಲ್ಲಿ ಟ್ಯಾಂಕ್ ಇದೆ, ಆ ಟ್ಯಾಂಕಿಗೆ ಸ್ವಲ್ಪ ನೀರು ಹಾಕ್ಕೊಡ್ತೀವಿ, ಅದರಲ್ಲಿ ಆಟ ಆಡಿ ಅಂತ. ಅದು ಬೇಡ ಅಂತೆ, ದುಬಾರೆಗೆ ಹೋಗ್ಬೇಕು ಅಂತೇಳಿ. ಹಾಗಾಗಿ ದುಬಾರೆ ಕರ್ಕೊಂಬಂದು ಈಗ ಆಟ ಆಡಿಬಿಟ್ಟು ಎಲ್ಲ ಆಟ ಆಡಿದ್ರು. ಎಷ್ಟು ಆಯ್ತದೆ ಅಷ್ಟು ಆಟ ಆಡಿದ್ರು. ಅಲ್ಲ ಲೆಕ್ಕ ಖುಷಿ ಆಯ್ತಾ? ಅಷ್ಟಿದ್ರೆ ಸಾಕಪ್ಪ ಅಲ್ವಾ? ಓಕೆ, ದುಬಾರೆ ಎಲ್ಲ ಹೋಗಿ ಬಂದಾಗಿ ಈಗ ಮಕ್ಕಳಿಗೆ ಬಿಸಿ ಬಿಸಿ ಹಾಲು ಮಾಡಿಕೊಟ್ಟೆ. ನೀರಲ್ಲಿ ಆಟಾಡಿ ಬಂದಿರಲ್ಲ, ಹಾಗಾಗಿ ಬಿಸಿ ಬಿಸಿ ಹಾಲು ಮಾಡಿಕೊಟ್ಟು ನಾವು ಸಹ ಒಂದು ಕಪ್ ಟೀ ಮಾಡ್ಕೊಂಡು ಈಗ ಕುತ್ಕೊಂಡು ಕುಡಿತಾ ಇದ್ದೀವಿ. ಮಕ್ಕಳಿಗೆ ಇವತ್ತೊಂದು ಖುಷಿ ಆಯಿತು, ನೀರಲ್ಲಿ ಆಟಾಡಿ ಬಂದು ಖುಷಿ ಆಯ್ತು. ಸುಮಾರು ದಿವಸದಿಂದ ಹೇಳ್ತಾ ಇದ್ರು ಆಟಾಡಕ್ಕೆ ಹೋಗೋಣ ನೀರಲ್ಲಿ. ನಾವು ಹೋಗಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಮಧ್ಯಾಹ್ನ ಮೇಲೆ ಕರ್ಕೊಂಡೋಗಿ ಮತ್ತೆ ನೋಡೋದಿಗೆ ಅಲ್ಲಿ ಮೇಲೆ ಆನೆ ನೋಡೋಕ್ಕೆ ಹೋಗೋಕ್ಕೆ ಆಗಿಲ್ಲ. ಮತ್ತು ಇನ್ನೊಂದು ದಿವಸ ಹೋಗೋಣ ಅಂತೇಳಿ ಮಕ್ಕಳಿಗೆ ಸಮಾಧಾನ ಮಾಡಿ ಮತ್ತೆ ಕರ್ಕೊಬಂದೆ. ಸರಿ, ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.